ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವೇರಿ ಕನ್ನಡ ವ್ಲಾಗ್ಸ್. ಊರಿಂದ ಇವತ್ತು ಅನು ಬಂದಿದ್ದಾಳೆ. ಅನು ಕಾಲೇಜ್ ಅಡ್ಮಿಷನ್ಗೆ ಅಂತ ಬಂದಿದ್ದಾಳೆ. ಅನುಗೆ ಹಾಯ್ ಹಾಯ್ ಮಾಡೋನು. ಹಾಯ್. ಇಲ್ಲಿ ನೋಡಿ ನಮ್ಮ ಮತ್ತೆ ತಿಂಡಿ ತಿಂತಾ ಇದ್ದಾರೆ. ಪಲಾವ್ ಮಾಡಿರೋದು ನಾನು. ಹೇಗಿದೆ ಪಲಾವ್? ಆನೆಸ್ಟ್ ಒಪಿನಿಯನ್ ಕೊಡಿ. ತುಂಬ ಚೆನ್ನಾಗಿದೆ. ನೀನು ಟೇಸ್ಟೇ ಮಾಡಿಲ್ಲ. ಚೆನ್ನಾಗಿಲ್ವಾ ಗೊತ್ತಿಲ್ಲ. ಯಾಕೋ ಸ್ಮೈಲಲ್ಲಿ ಚೆನ್ನಾಗಿಲ್ಲ ಅನ್ನಿಸ್ತಾ ಇದೆ. ಇದ್ರೂ ತಿನ್ನಲೇಬೇಕು. ನೋಡಿ ಹೆಂಗಿದೆ ಬಂಗಾರಿ? ಪಲಾವ್ ಹೆಂಗೈತಪ್ಪ? ಸೂಪರ್ ಆಗೈತಾ? ತಿಂದ್ರಿ ನೀವು? ಪಲಾವ್ ತಿಂದ್ರಪ್ಪ? ಇಲ್ಲಪ್ಪ. ನೋಡಿ ಈ ಥರ ಎಲ್ಲ ಮಾಡ್ತಾಳೆ ಅವಳು. ರಾಖಿ ಹಬ್ಬ ಇರೋದ್ರಿಂದ ನಾನು ರಾಖಿನ ಪೂಜೆ ಮಾಡ್ತಾ ಇದ್ದೆ. ಸೊ ಅವನು ಆಫೀಸ್ಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಬೇಗ ಬಾ ಅಂತ ಹೇಳಿದೆ. ಅವ್ನು ಬರೋ ಅಷ್ಟರಲ್ಲಿ ನಾನು ಕೂಡ ರೆಡಿಯಾಗಿ ರಾಖಿನೆಲ್ಲ ಪೂಜೆ ಮಾಡಿಟ್ಕೊಂಡು ಕೂತ್ಕೊಂಡಿದ್ದೆ. ಯಾಕಂದರೆ ಅವನಿಗೆ ಲೇಟ್ ಆಗಬಾರ್ದು. ನನಗೆ ಇನ್ನೊಬ್ಬರಿಗೆ ಕಾಯಿಸೋದು ಇಷ್ಟ ಆಗಲ್ಲ. ನಾನೇ ವೆಯ್ಟ್ ಮಾಡಿದ್ರೂ ಪರವಾಗಿಲ್ಲ, ನನಗೆ ಇನ್ನೊಬ್ರನ್ನ ವೆಯ್ಟ್ ಮಾಡಿಸ್ಬೇಕು ಅಂದರೆ ಇಷ್ಟ ಇಲ್ಲ. ಸೊ ಹಾಗಾಗಿಬಿಟ್ಟು ನಾನು ನಮ್ಮ ಮನೆ ದೇವ್ರ ಮುಂದೆ ರಾಖಿನ ಇಟ್ಬಿಟ್ಟು ಪೂಜೆ ಮಾಡಿದೆ. ಯಾವಾಗಲೂ ನಮ್ಮ ಅಣ್ಣ ತಮ್ಮದ್ರಿಗೆ ಒಳ್ಳೆ ಶ್ರೇಯಸ್ಸು ಸಿಗ್ಲಪ್ಪ, ಅವ್ರು ಮಾಡೋ ಒಳ್ಳೆ ಕೆಲಸದಲ್ಲಿ ಜಯ ಸಿಗಲಿ ಅಂತ ಹೇಳ್ಬಿಟ್ಟು ಸೊ ಅವನು ಬಂದ, ರಾಖಿ ನಾನು ಕಟ್ಟಿದೆ. ಸೊ ರಾಖಿ ಕಟ್ಟೆ ಆದಮೇಲೆ ಇವತ್ತು ನೂಲು ಹುಣ್ಣಿಮೆ ಇರೋದ್ರಿಂದ ಎಲ್ಲರೂ ಬೇಡ್ಕೋತಾರೆ. ಯಾವ ಥರ ಅಂದರೆ 9 ಎಳೆ ದಾರಾನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ತಮ್ಮ ಮಕ್ಕಳ ಕೈಗೆ ಸುಖ ಶಾಂತಿ ಎಲ್ಲ ಕೊಡಲಿ, ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ದೇವರು ಅಂತ ಹೇಳ್ಬಿಟ್ಟು ತಾಯಿದಿರೇ ಕಟ್ಟುತ್ತಾರೆ ಮಕ್ಳುಗಳಿಗೆ. ಬಟ್ ಇಲ್ಲಿ ನಾನೇನಂತಂದರೆ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಅವ್ರ ಮಾವನ ಕೈಲೇ ಕಟ್ಟಿಸ್ದೆ. ಯಾಕಂದರೆ ತಾಯಿ ಬಿಟ್ಟರೆ ನೆಕ್ಸ್ಟು ತುಂಬ ಪ್ರೀತಿ ಮಾಡೋರು ಅವ್ರ ಮಾವದಿರಿರ್ತಾರಂತೆ. ತಾಯಿಯ 2ನೇ ಜಾಗನ ಮಾವ ತುಂಬ್ತಾರಂತೆ. ಸೊ ಹಾಗಾಗಿಬಿಟ್ಟು ನಾನು ನನ್ನ ಮಗಳಿಗೂ ಕೂಡ ನೂಲು ಹುಣ್ಣಿಮೆ ಇರೋದ್ರಿಂದ ಅವಳಿಗೂ ನಾನು ಅವನ ಕೈಲಿ ನನ್ನ ತಮ್ಮನ ಹತ್ರ ನೂಲನ್ನ ಪೂಜೆ ಮಾಡಿಬಿಟ್ಟು, ಅಂದರೆ ಅರಿಶಿನ ಎಳೆ ದಾರನ 9 ಎಳೆ ಮಾಡಿಬಿಟ್ಟು ಅದನ್ನು ಕಟ್ಟಬೇಕಾಗತ್ತೆ. ಸೊ ಅದನ್ನು ನಾನು ಅವನ ಕೈಲಿ ಕಟ್ಟಿಸಿದೆ. ಮತ್ತು ನಾನು ಕೂಡ ಅವನಿಗೆ ರಾಖಿ ಕಟ್ಟಿದೆ. ಹೆಣ್ಮಕ್ಳು ಎಷ್ಟೇ ಖುಷಿಯಾಗಿದ್ದರೂ ದಿನಕ್ಕೊಂದು ಸಲ ಆದರೂ ತವ್ರ ಮನೆ ನೆನೆಸ್ಕೊಂಡು ಮಾಡ್ಕೋತಾರೆ. ಮತ್ತು ಇನ್ನೊಂದು, ಯಾವುದೇ ದೇವ್ರ ಮುಂದೆ ನಿಂತ್ಕೊಂಡಾಗ ಹೆಣ್ಮಕ್ಳು ತಮ್ಮ ಅಣ್ಣ ತಮ್ಮದಿರು ಚೆನ್ನಾಗಿರ್ಲಪ್ಪ ಅಂತಲೇ ಬೇಡ್ಕೋತಾರೆ. ಯಾಕಂದರೆ ತನ್ನ ತವರು ತಣ್ಣಗಿರ್ಲಪ್ಪ, ಚೆನ್ನಾಗಿರಲಿ ಅಂತ. ಹೆಣ್ಮಕ್ಳಿಗೆ ಏನೋ ಒಂಥರ ತವ್ರ ಮನೆ ಅಂದರೆ ಸಂಭ್ರಮ ಅಲ್ವಾ. ಅದರಲ್ಲೂ ಅಣ್ಣ ತಮ್ಮ ಇದ್ರೆ ಅಂತೂ ಅವ್ನು ಬರ್ತಾನೆ ಅಂತ ಹೇಳ್ಬಿಟ್ಟು, ನಾನು ರಾಖಿ ಹಬ್ಬ ಇದೆ ಬರ್ತಾನೆ ಸ್ಪೆಷಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಬೇಗ ಇದ್ದು ಅವನಿಗೋಸ್ಕರ ಅಡುಗೆನೆಲ್ಲ ಪ್ರಿಪೇರ್ ಮಾಡಿದೆ. ನನ್ನ ತಮ್ಮಂಗೆ ನನ್ನ ಮಗಳಂದರೆ ಭಾಳ ಇಷ್ಟ. ಲಾಸ್ಟ್ ಇಯರ್ ಅವಳು ಜಸ್ಟ್ 8 ಮಂತ್ಸ್ ಅಷ್ಟೇ ಇದ್ಲು. ಆವಾಗ ಅವಳು ಆಶೀರ್ವಾದ ಮಾಡಿದ್ಲು. ಅವನಿಗೆಲ್ಲ ಒಳ್ಳೇದಾಯಿತು ಅಂದ್ಬಿಟ್ಟು ನನ್ನ ಮಗಳ ಕಾಲನ್ನು ಯಾವಾಗಲೂ ಶರಣ್ ಮಾಡ್ಕೋತಾ ಇರ್ತಾನೆ. ಸೊ ಹಾಗಾಗಿಬಿಟ್ಟು ನಾನು ನನ್ನ ಮಗಳ ಕೈಲೂ ಕೂಡ ಅವನಿಗೆ ಆಶೀರ್ವಾದ ಮಾಡಿಸ್ದೆ ಒಳ್ಳೇದಾಗಲಿ ಅಂತ. ನಾನು ಸ್ವೀಟ್ ಮಾಡಿಕೊಟ್ಟಿದ್ದೆ ಅವನಿಗೆ ಬರ್ತಾನೆ ಅಂತ ಹೇಳ್ಬಿಟ್ಟು. ಸೊ ಆ ಸ್ವೀಟೆಲ್ಲ ತಿನ್ನಿಸಿ ರಾಖಿನೆಲ್ಲ ಕಟ್ಟಾದಮೇಲೆ ಅವನು ನನಗೊಂದು ಚಾಕ್ಲೇಟ್ ಕೊಟ್ಟ. ಜೊತೆಗೆ ನನಗೆ ಅವನು ಜುಮ್ಕಿ ತೊಗೊಂಡು ಬಂದಿದ್ದ. ನನಗೆ ಜುಮ್ಕಿ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಅದನ್ನ ಅವನು ಗಿಫ್ಟಾಗಿ ಕೊಟ್ಟ. ನಾನು ಡಿಮ್ಯಾಂಡ್ ಮಾಡ್ತಾಯಿದ್ದೆ, ನನಗೆ 5000 ಕೊಡು, 10,000 ಕೊಡು ಅಂತ ಹೇಳ್ಬಿಟ್ಟು. ಮುಂದಿನ ವರ್ಷ ಚೆನ್ನಾಗಾದರೆ ನಾನು ಕೊಡ್ತೀನಿ ಅಂತ ಅವನು ಕೂಡ ಕಾಮಿಡಿ ಮಾಡ್ತಾಯಿದ್ದ. ಸೊ ಇಷ್ಟೆಲ್ಲ ಆಯಿತು. ಅವನು ಕೊಟ್ಟಿರೋ ಅಂತಹ ಜುಮ್ಕಿನೂ ನನಗೆ ತುಂಬ ಲೈಕ್ ಆಯಿತು. ನಾನು ಯಾವಾಗಲೂ ಆಶೀರ್ವಾದ ಮಾಡೋದು ಅವನಿಗೆ ಏನಪ್ಪ ಅಂತಂದರೆ, ನಮ್ಮ ಜೀವನದಲ್ಲಿ ನನ್ನ ತಮ್ಮನ್ನ ತುಂಬ ಜನ ಕಿಂಡಲ್ ಮಾಡ್ಕೊಂಡಿರೋರಿದ್ದಾರೆ, ಆಡ್ಕೊಂಡಿರೋರಿದ್ದಾರೆ. ನಮಗೊಂದು ಟೈಮಲ್ಲಿ ನಮಗೆ ತುಂಬ ಕೆಟ್ಟದಾಗಿ ನಮ್ಮನ್ನ ನಿಂದನೆ ಮಾಡಿರೋರೆಲ್ಲ ಇದ್ದಾರೆ. ಅವ್ರ ಕಣ್ಮುಂದೆ ಎಲ್ಲ ನನ್ನ ತಮ್ಮ ಚೆನ್ನಾಗಿ ಬೆಳೀಲಪ್ಪ ಅನ್ನೋದು ನನ್ನ ಹಾರೈಕೆ. ಮತ್ತು ಅವನು ನನ್ನ ಮದುವೆ ವಿಷಯ, ನನ್ನ ಲೈಫ್ ವಿಷಯ ಅಂತ ಬಂದಾಗ ನನಗೆ ತುಂಬ ಒಂದು ಸಪೋರ್ಟಿವ್ ಆಗಿ ನಿಂತ್ಕೋತಾನೆ. ಎಷ್ಟು ಚಿಕ್ಕವನಿದ್ರೂ ಕೂಡ ನನಗಿಂತ ಅವನು 4 ವರ್ಷ ಚಿಕ್ಕವನು. ಆದರೂ ಕೂಡ ಅವನು ನನ್ನ ಒಂದು ಮದುವೆನ ಅವನೇ ಮುಂದೆ ನಿಂತ್ಕೊಂಡು ಎಲ್ಲ ಒಂದು ಖರ್ಚು ಎಲ್ಲ ಪ್ರತಿಯೊಂದೂ ಅವನೇ ನೋಡಿಕೊಂಡು ಎಲ್ಲ ಮ್ಯಾನೇಜ್ ಮಾಡ್ಕೊಂಡ. ಎಲ್ಲರೂ ಅನ್ನೋರು ಇಷ್ಟು ಚಿಕ್ಕವನು ಇವನು ಏನು ಮಾಡ್ತಾನೆ ಅನ್ನೋರು. ಬಟ್ ಅವನು ನನ್ನ ಲೈಫಲ್ಲಿ ನನಗೆ ಒಂದು ದೇವ್ರು ಕೊಟ್ಟಿರೋಂಥ ವರ. ಅಷ್ಟು ಅವನು ಚಿಕ್ಕವನಿದ್ದರೂ ಅವನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನನ್ನ ಲೈಫ್ನ ಚೆನ್ನಾಗಿಡೋಕ್ಕೆ, ನನ್ನ ಆಸೆನೆಲ್ಲ ಫುಲ್ಫಿಲ್ ಮಾಡೋಕ್ಕೆ ಅವನು ತುಂಬ ಇಷ್ಟಪಡ್ತಾನೆ. ಹಾಗಾಗಿಬಿಟ್ಟು ನನಗೆ ಅವನು ನಾನು ಚೆನ್ನಾಗಿರ್ಲಪ್ಪ ಯಾವಾಗಲೂ ಅಂತ ನಾನು ಅವನ್ನ ದೇವ್ರ ಹತ್ರ ಯಾವಾಗಲೂ ಆಶೀರ್ವಾದದಿಂದ ಬೇಡ್ಕೋತಾ ಇರ್ತೀನಿ. ಆ ಥರ ಆಶೀರ್ವಾದ ದೇವ್ರು ಕೂಡ ಮಾಡಲಿ ಅಂತ. ಆಫ್ಟರ್ ಇದೆಲ್ಲ ನಾನು ನಮ್ಮ ಮನೆಯಲ್ಲಿ ರಕ್ಷಾಬಂಧನ ಇರೋದ್ರಿಂದ ನನ್ನ ತಮ್ಮ ಬರ್ತಾನೆ ಅಂತ ಪಾಯಸ ಮತ್ತು ಕಡಲೆಕಾಳು ಗೊಜ್ಜು ಮತ್ತು ಪಲಾವ್ನ ಮಾಡಿದ್ದೆ. ಹೀರೆಕಾಯಿ ಪಲ್ಯನ ಮಾಡಿದ್ದೆ. ಸೊ ಊರಿಂದ ನಮ್ಮ ನಾದಿನಿಯವರು ಬಂದಿದ್ದರು ನನ್ನ ಹಸ್ಬೆಂಡ್ಗೆ ರಾಖಿ ಕಟ್ಟೋಕ್ಕೆ ಅಂತ ಹೇಳಿಬಿಟ್ಟು. ಹಾಡು ಹೇಳ್ಕೊಂಡು ರಾಖಿ ಕಟ್ಟಬೇಕು. ಸುಖವಾಗಿ 100 ವರ್ಷ ಚೆನ್ನಾಗಿ ಬಾಳು ಅಂತ.
ಹಿಂಗಲ್ಲ ಮುಖ ಹಾ ಮುಖ ಅವನಿಗೆ ಕಾಣ್ಬೇಕು. ಹಿಂಗಲ್ಲ. ಹ್ಮ್ ಹಂಗಂದ್ರೆ ಬೆಳೆಸ್ಕೋಬಾರ್ದು ಅಂತ. ಸೊ ಈವ್ನಿಂಗು ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದ್ದು ನಾನು ಅಂದ್ಕೊಂಡೆ ಬ್ರೆಡ್ ಆಮ್ಲೆಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ನಾನು ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡು ಅದಕ್ಕೆ ಮೊಟ್ಟೆ ಮತ್ತು ಉಪ್ಪನ್ನು ಸೇರಿಸ್ಕೊಂಡು ನಾನೊಂದು ಲಿಕ್ವಿಡ್ ಥರ ರೆಡಿ ಮಾಡಿಟ್ಕೊಂಡೆ. ಆಫ್ಟರ್ ನಾನು ಒಂದು ಹೆಂಚಲ್ಲಿ ನಾನು ಬ್ರೆಡ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ಸೊ ಅದು ಒಂದು ಕ್ರಿಸ್ಪಿಯಾಗಿರಬೇಕಲ್ವ, ಸೊ ಕರುಮ್ ಅಂತ ಮೇಲೆ ಆಮ್ಲೆಟ್ ಜೊತೆ ತಿಂತಾಯಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಆ ಒಂದು ಬ್ರೆಡ್ ಆಮ್ಲೆಟ್ನೂ ಕೂಡ ಪ್ರಿಪೇರ್ ಮಾಡಿದೆ.